ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ನಿಮಗೆ ಅಲ್ಟ್ರಾಸೆಟ್ ಸೆಮಿ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಒಂದು ಅಲ್ಟ್ರಾಸೆಟ್ ಬಗ್ಗೆ. ಆ ಒಂದು ವಿಡಿಯೋ ಇನ್ನು ಯಾರು ನೋಡಿಲ್ಲ ಅಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಲ್ಟ್ರಾಸೆಟ್ ಟ್ಯಾಬ್ಲೆಟ್ನ ಒಂದು ಮಾಹಿತಿ ಸಿಗುತ್ತೆ. ಆ ಒಂದು ವಿಡಿಯೋ ಬಗ್ಗೆ ಆ ಒಂದು ವಿಡಿಯೋ ಹೋಗಿ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಲ್ಟ್ರಾಸೆಟ್ ಸೆಮಿ ಅನ್ನುವಂಥದ್ದು, ಅದರ ಮ್ಯಾನುಫ್ಯಾಕ್ಚರಿಂಗ್ನ, ಸಾಲ್ಟ್ ಕಾಂಪೋಸಿಷನ್, ಬೆನಿಫಿಟ್ಸ್, ಯೂಸಸ್, ಟಿಪ್ಸ್, ವಾರ್ನಿಂಗ್ಸ್, ಆಲ್ಟರ್ನೇಟಿವ್ ಡ್ರಗ್ಸ್ ಇವೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಆ ಒಂದು ಟ್ಯಾಬ್ಲೆಟಿನ ಅಲ್ಟ್ರಾಸೆಟ್ ಸೆಮಿ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದ್ಬಿಟ್ಟು ನಿಮಗೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅನ್ನುವಂಥದ್ದು ಈ ಒಂದು ಟ್ಯಾಬ್ಲೆಟನ್ನ ಏನು ಮಾಡ್ತೋ ತಯಾರು ಮಾಡುತ್ತೋ. ಮತ್ತು ಇದರಲ್ಲಿರುವಂಥ ಒಂದು ಕೆಮಿಕಲ್ ಕಾಂಪೋಸಿಷನ್, ಮಾಲಿಕ್ಯೂಲ್ ನೇಮ್ ನಾವು ನೋಡೋದಾದ್ರೆ ಈ ಒಂದು ಅಲ್ಟ್ರಾಸೆಟ್ ಟ್ಯಾಬ್ಲೆಟಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಅದರಲ್ಲಿ ಟ್ರಮಡಾಲ್ ಬಂದುಬಿಟ್ಟು ನಿಮಗೆ 37.5 mg ಈ ಒಂದು ಟ್ರಮಡಾಲ್ ನಿಮಗೆ ಅಲ್ಟ್ರಾಸೆಟ್ಟಲ್ಲಿ ಸಿಗುತ್ತೆ. ಆದರೆ ಇಲ್ಲಿ ನಾವು ಅಲ್ಟ್ರಾಸೆಟ್ ಸೆಮಿಯಲ್ಲಿ ನಾವು ನೋಡಿದಾಗ ನಿಮಗೆ 18.75 mg ಸಿಗುತ್ತೆ. ಅಂದರೆ ಅದಕ್ಕೆ ಅರ್ಧ, ಅಂದರೆ ಫುಲ್ ಅದು ಫುಲ್ ಆದರೆ ಇದು ಅರ್ಧಕ್ಕರ್ಧ ನಿಮಗೆ ಏನಾಗುತ್ತೆ mg ಡಿಫ್ರೆನ್ಸ್ ಆಗುತ್ತೆ ಈ ಒಂದು ಅಲ್ಟ್ರಾಸೆಟ್ ಸೆಮಿಯಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲಿ ಮತ್ತು ಇನ್ನೊಂದು ಬಂದುಬಿಟ್ಟು ಅಸಿಟೋಅಮಿನೋಫೆನ್. ಅಸಿಟೋಅಮಿನೋಫೆನ್ ನಿಮಗೆ ಅಥವಾ PCT ಪ್ಯಾರಾಸಿಟಮಾಲ್ ಅಂತಾರೆ, ಅದಕ್ಕೆ 375 ಅಲ್ಲಿ ನಿಮಗೆ 325 mg ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅದರ ಅರ್ಧ ಅಂದರೆ 162.5 mg ನಿಮಗೆ ಈ ಒಂದು ಟ್ಯಾಬ್ಲೆಟಲ್ಲಿ ಅಲ್ಟ್ರಾಸೆಟ್ ಸೆಮಿಯಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ. ಮತ್ತು ಇದರ ಬೆನಿಫಿಟ್ಸ್ ಮತ್ತು ಯೂಸಸ್ ಬಂದುಬಿಟ್ಟು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಈ ಒಂದು ಅಲ್ಟ್ರಾಸೆಟ್ ಟ್ಯಾಬ್ಲೆಟಲ್ಲಿ ಯಾವುದಕ್ಕೆಲ್ಲ ನಾನು ಬೆನಿಫಿಟ್ಸ್ ಯೂಸಸನ್ನು ಹೇಳಿದೆನೋ ಅದೇ ರೀತಿ ಸೇಮ್ ಈ ಒಂದು ಟ್ಯಾಬ್ಲೆಟ್ಲಿ ಈ ಒಂದು ಅಲ್ಟ್ರಾಸೆಟ್ ಸೆಮಿಯಲ್ಲಿ ಕೂಡ ಏನಾಗುತ್ತೆ ನಿಮಗೆ ಸೇಮ್ ಬೆನಿಫಿಟ್ಸ್ ಯೂಸಸ್ಗಳು ಸಿಗ್ತವೆ. ಅಂತಂದರೆ ನೀವು ಯಾವುದೇ ಪೇನ್ ಇರಲಿ ಅಂತಂದರೆ ಸಿವಿಯರ್ ಪೇನ್ ಇದ್ದಾಗ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ಬೋದು, ನೀವು ತೆಗೆದುಕೊಳ್ಬೋದು. ಅಂತಂದರೆ ಇದು ಟ್ರಮಡಾಲ್ ಬಂದುಬಿಟ್ಟು ನಿಮಗೆ ಟ್ರಮಡಾಲ್ ಅಂತಂದರೆ ಇದು ನಾರ್ಕೋಟಿಕ್ ಡ್ರಗ್ಸ್ ಅಂತಂದರೆ ಈ ಒಂದು ಅಡಿಕ್ಟಿವ್ ಡ್ರಗ್ಸ್. ಮತ್ತು ಇದು ಒಂದು ಒಪ್ಯಾಡ್ ಅನಾಲಜೆಸಿಕ್ ಅಂತೂ ಕರೀತಾರೆ ಈ ಒಂದು ಟ್ರಮಡಾಲ್. ಇದು ಆಲ್ಮೋಸ್ಟ್ ಈ ಒಂದು ಸಿವಿಯರ್ ಪೇನ್ ಇದ್ದಾಗ ಏನು ಮಾಡ್ತಾರೆ, ಟ್ರಮಡಾಲ್ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಕಾಂಬಿನೇಷನ್ ಅಮಿನೋಫೆನ್ ಆಗಿ ಕೊಡ್ತಾರೆ. ದೇಹದಲ್ಲಿ ಯಾವುದೇ ಪೇನ್ ಇರಲಿ, ಜಾಯಿಂಟ್ ಪೇನ್, ಶೋಲ್ಡರ್ ಪೇನ್, ನೆಕ್ ಪೇನ್, ಬಾಡಿ ಪೇನ್, ಸೊ ಯಾವುದೇ ರೀತಿ ಈ ಒಂದು ನಾನು ಚಿತ್ರದಲ್ಲಿ ತೋರಿಸ್ತಾನೆ, ಯಾವುದೇ ರೀತಿ ಸಿವಿಯರ್ ಪೇನ್ ಇದ್ದರೂ ಸಹ ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಆದರೆ ಈ ಒಂದು ಟ್ಯಾಬ್ಲೆಟ್ ನೀವು ತೆಗೆದುಕೊಳ್ಬೇಕಪ್ಪ ಅಂತ ನೀವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳು ನಿಮಗೆ ಕಾಣ್ತಾವೆ, ಏನು ಸೈಡ್ ಎಫೆಕ್ಟ್ಗಳು ಆಗ್ತಾವೆ. ಮತ್ತು ಈ ಸೈಡ್ ಎಫೆಕ್ಟ್ಗಳು ಹೆಂಗಪ್ಪ ಅಂದರೆ ಎಲ್ಲರಿಗೂ ಆಗಂಗಿಲ್ವ. ಸೊ ಕೆಲವೊಬ್ರಿಗೆ ಆಗ್ತಾವೆ, ಕೆಲವೊಬ್ರಿಗೆ ಆಗಲ್ಲ. ಯಾವೆಲ್ಲ ಸೈಡ್ ಎಫೆಕ್ಟ್ಗಳು ನಾವು ನೋಡಿದ್ರೆ ನಾಸಿಯಾ, ವಾಮಿಟಿಂಗ್, ಕಾನ್ಸ್ಟಿಪೇಷನ್, ಡಿಸಿನೆಸ್, ಡ್ರೈನೆಸ್ ಇನ್ ಮೌತ್, ಸ್ಲೀಪ್ನೆಸ್, ಡಯರಿಯಾ, ಅಬ್ಡಮಿನಲ್ ಪೇನ್, ಡೈಪೆಪ್ಸಿಯಾ, ಫ್ಲಟುಲೆನ್ಸ್, ಹೆಡ್ಏಕ್, ಟೆಂಬ್ಲಿಂಗ್, ಆಂಗ್ಸೈಟಿ, ಸ್ಲೀಪ್ ಡಿಸಾರ್ಡರ್, ಈಚಿಂಗ್. ಸೊ ಇವೆಲ್ಲ ಒಂದು ಸೈಡ್ ಎಫೆಕ್ಟ್ಗಳು. ಸೊ ಎಲ್ಲ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡು ಎಲ್ಲ ಸೈಡ್ ಎಫೆಕ್ಟ್ಗಳು ಏನು ಆಗಬೇಕಂತೇನಿಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ಏನಾಗುತ್ತೆ ಸೈಡ್ ಎಫೆಕ್ಟ್ಗಳು ನಿಮ್ಗೆ ಆಗ್ತಾ ಹೋಗ್ತಾವೆ. ಈ ರೀತಿ ಸೈಡ್ ಎಫೆಕ್ಟ್ಲಿ ಯಾವುದಾದ್ರೂ ನಿಮಗೆ ಒಂದು ಏನು ಕಾಣಿಸ್ಕೊಳ್ತಾ ಅಂದರೆ ಈ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಆ ಒಂದು ಟ್ಯಾಬ್ಲೆಟ್ ನೀವು ಏನು ಮಾಡಿ ಡಿಸ್ಕಂಟಿನ್ಯೂ ಮಾಡಿ ಅಂದರೆ ಡಾಕ್ಟರ್ ಕಡೆ ಏನು ಮಾಡ್ಬೇಕು, ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಮತ್ತು ಇದರ ಒಂದು ಡೋಸೇಜನ್ನು ನೋಡಿದಾಗ ನಾನು ಈಗಾಗಲೇ ಹೇಳಿರುವಾಗ ಈ ಒಂದು ಯಾವಾಗ ತೊಗೋಬೇಕು, ಎಷ್ಟು ತೊಗೋಬೇಕು ಅನ್ನೋದಂದು ಹೇಳಿದಾಗ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟ್ನ ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ಅಂದರೆ ಊಟದ ಜೊತೆ ತೆಗೆದುಕೊಳ್ಬೋದು, ಊಟಕ್ಕಿಂತ ಮುಂಚೆನೇ ತೆಗೆದುಕೊಳ್ಬೋದು. ಆ್ಯಸ್ ಎ ಡೋಸ್ ಆ್ಯಂಡ್ ಡ್ಯೂರೇಷನ್ ಅಡ್ವೈಸ್ ಬೈ ದ ಡಾಕ್ಟರ್ ಅಂತ ಹೇಳಿದೆ. ಇನ್ ಜನರಲ್ ಆಗಿ ನಾನು ಹೇಳಿದರೆ ಕಾಮನ್ ಆಗಿ ಜನರಲ್ ಯಾವ ಡಾಕ್ಟರ್ ಏನಂತ ಬರೀತಾರಪ್ಪ ಅಂದರೆ ಅಡಲ್ಟ್ ಡೋಸ್ ಅಂತಂದ್ರೆ ನಾರ್ಮಲಿ ಪೀಪಲ್ಗೆ ಇನ್ನೂ ಜಾಸ್ತಿ ಪೇನ್ ಅದು 18 ವರ್ಷ ಮೇಲ್ಪಟ್ಟಂಥ ಒಂದು ಪರ್ಸನ್ಗೆ ಏನು ಮಾಡ್ತಾರಪ್ಪ ಬೆಳಿಗ್ಗೆ ಒಂದು ರಾತ್ರಿ ಒಂದು ತೊಗೊಳಿಕ್ಕೆ ಕೇಳ್ತಾರೆ. ಜಾಸ್ತಿ ಇನ್ ಕೇಸ್ ಸಿವಿಯರ್ ಪೇನಪ್ಪ ಅದು ಇತ್ತಂದ್ರೆ ಸೊ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಬಂದು ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟ್ನ ನಿಮ್ಗೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅದು ಡಿಪೆಂಡ್ ಅಪಾನ್ ಏನಾಗುತ್ತೆ ಒಂದು ಸಿವಿಯರಿಟಿ ಮೇಲೆ ಇದೇನಾಗುತ್ತೆ ಟ್ಯಾಬ್ಲೆಟ್ ಕೊಡೋದನ್ನು ನೋಡ್ತಾ ಹೋಗ್ತಾರೆ ಸ್ನೇಹಿತರು.
ಮತ್ತು ಈ ಒಂದು ಅಲ್ಟ್ರಾಸೆಟ್ ಸೆಮಿನ ನಾವು ತೆಗೆದುಕೊಳ್ಳುವಾಗ ಕೆಲವೊಂದಿಷ್ಟು ಏನು ಮಾಡ್ಬೇಕು, ಸೇಫ್ಟಿ ಅಡ್ವೈಸ್ ಅಂತ ತೆಗೆದುಕೊಳ್ಬೇಕಾಗತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಕಿಡ್ನಿ ಲಿವರ್ ಏನೋ ಪ್ರಾಬ್ಲಮ್ ಇತ್ತಂದ್ರೆ ಏನು ಮಾಡ್ಬೇಕು ನೀವು, ಡಾಕ್ಟ್ರಿಗೆ ನೀವು ಅಂದರೆ ಡಾಕ್ಟ್ರಿಗೆ ಹೇಳ್ಬೇಕಾಗತ್ತೆ. ಇಲ್ಲಿ ಕೇಸ್ ಪ್ರೆಗ್ನೆಂಟ್, ಪ್ಲ್ಯಾನಿಂಗ್ ಫೀಡಿಂಗ್ ಬೆಸ್ಟ್ ಅಂದ್ರೆ ಪ್ರೆಗ್ನೆಂಟ್ ಆಗ್ತಾಯಿದ್ರೆ ಮತ್ತು ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಇತ್ತು ಅಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ರು ಸಹ ಏನು ಮಾಡೋಕ್ಕಪ್ಪ ಅಂದ್ರೆ ಡಾಕ್ಟ್ರಿಗೆ ಮೊದಲೇ ತಿಳಿಸ್ಬೇಕಾಗತ್ತು. ಇಲ್ಲ ಅಂತಂದ್ರೆ ಮೊದಲೇ ನೀವು ಯಾವ ಟ್ಯಾಬ್ಲೆಟ್ ತೆಗೆದುಕೊಂಡಿದ್ರು ಸಹ ಈ ರೆಗ್ಯುಲರ್ ತೆಗೆದುಕೊಳ್ತಾ ಇದ್ರು ಸಹ ಆ ಒಂದು ಟ್ಯಾಬ್ಲೆಟ್ ಬಗ್ಗೆ ನೀವು ಬಿಫೋರೇ ನೀವು ಡಾಕ್ಟ್ರಿಗೆ ಹೇಳಬೇಕಾಗುತ್ತೆ. ಇದು ಬಂದ್ಬಿಟ್ಟು ಸೇಫ್ಟಿ ಅಡ್ವೈಸ್ ಆಗಿರುತ್ತೆ. ಮತ್ತು ಯಾವೆಲ್ಲ ಆಲ್ಟರ್ನೇಟಿವ್ ಡ್ರಗ್ಸ್ ನಾವು ನೋಡೋದಾದ್ರೆ ಅಂತಂದ್ರೆ ಐಕಾನ್ ಫಾರ್ಮದ್ದು ಒಂದು ಅಲ್ಟ್ರಾ ಪ್ಲಸ್ ಎಚ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ನ ಈ ಒಂದು ಟ್ಯಾಬ್ಲೆಟ್ ಬದಲಿ ಸಹ ತೆಗೆದುಕೊಳ್ಬೋದು. ಅಂತಂದರೆ ಅಲ್ಟ್ರಾಸೆಟ್ ಸೆಮಿ ಇಲ್ಲಪ್ಪ ಅಂದರೆ ಅಲ್ಟ್ರಾ ಪ್ಲಸ್ ಎಚ್ ಅನ್ನುವಂಥ ಟ್ಯಾಬ್ಲೆಟ್ ನೀವು ತೆಗೆದುಕೊಳ್ಬೋದು. ಅದು ಇದು ಎರಡು ಒಂದೇ ಸೇಮ್, ಒಂದು ಕಂಪನಿ ಅಷ್ಟೇ ಬೇರೆ ಆಗಿರ್ತದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಸೊ ಏನಾದರೂ ಡೌಟ್ಗಳಿದ್ದರೆ, ಏನಾದರೂ ನಿಮ್ಗೆ ಮಾಹಿತಿ ಬೇಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಬಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.